श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 5 कर्म संन्यास योग संपुಟ 14। जगाचा जीवी आहे परी कवणाचा कही नोहे। जगती हे होये जाये तो ಶುದ್ಧಿಹೀನೇನೆ। ಜಗತ್ತಿನ ಸರ್ವ ಜೀವಿಗಳಲ್ಲಿರುವನು ಆದರೂ ಹೊಂದಿರುವುದಿಲ್ಲ ಯಾರದೇ ಆಸಕ್ತಿಯನ್ನು। ಜಗ ಹೊಂದುತ್ತಿದ್ದರೂ ಉತ್ಪತ್ತಿ ನಾಶವನ್ನು ಅದರ ಪ್ರಜ್ಞೆಯೇ ಇಲ್ಲ। ಆ ಪರಮಾತ್ಮನು ಜಗತ್ತಿನ ಸರ್ವ ಜೀವಿಗಳಲ್ಲಿ ಇರುವನು ಆದರೂ ಯಾರದೇ ವಿಷಯವಾಗಿ ಆಸಕ್ತಿ ಹೊಂದಿರುವುದಿಲ್ಲ। ಜಗತ್ತು ಉತ್ಪತ್ತಿ ನಾಶ ಹೊಂದುತ್ತಿದ್ದರೂ ಅವನಿಗೆ ಅದರ ಪ್ರಜ್ಞೆಯೇ ಇರುವುದಿಲ್ಲ। ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ। ಭಗವಂತನು ಯಾರದೇ ಪಾಪ ತೆಗೆದುಕೊಳ್ಳುವುದಿಲ್ಲ ಹಾಗೂ ಪುಣ್ಯವನ್ನೂ ತೆಗೆದುಕೊಳ್ಳುವುದಿಲ್ಲ। ಅಜ್ಞಾನದಿಂದ ಜ್ಞಾನ ಆಚ್ಛಾದಿತವಾಗಿರುತ್ತದೆ। ಆದ್ದರಿಂದ ಮನುಷ್ಯರು ಮೋಹ ಹೊಂದುತ್ತಾರೆ, ಅಂದರೆ ಭಗವಂತನೇ ಸರ್ವಕರ್ತ ಎಂದು ತಿಳಿಯುತ್ತಾರೆ। ಪಾಪ ಪುಣ್ಯೆ ಅಶೇಷೆ ಪಾಸೀಚಿ ಅಸತು ನ ದೇಖೆ ಅಣಿ ಸಾಕ್ಷಿ ಹೋವು ನ ಠಕೆ ಏರಿ ಗೋಠಿ ಕಾಯಸಿ। ಪಾಪ ಪುಣ್ಯಗಳೆಲ್ಲವನ್ನೂ ಸಮೀಪವಿದ್ದರೂ ನೋಡಿರುವುದಿಲ್ಲವುಗಳನ್ನು, ಸಾಕ್ಷಿಯೂ ಆಗಿರುವುದಿಲ್ಲವನು, ಉಳಿದ ಸಂಗತಿಯೇನು? ಅವನು ಪಾಪ ಪುಣ್ಯಗಳ ಹತ್ತಿರವೇ ಇರುತ್ತಿದ್ದರೂ ಅವುಗಳ ಕಡೆಗೆ ಹೊರಳಿಯೂ ನೋಡುತ್ತಿರುವುದಿಲ್ಲ। ಅವನು ಅವೆಲ್ಲವುಗಳಿಗೆ ಸಾಕ್ಷಿಯೂ ಆಗಿರುವುದಿಲ್ಲ। ಅಂದ ಮೇಲೆ ಉಳಿದ ಸಂಗತಿಯೇನು? ಪೈ ಮೂರ್ತಿ ಚೇನಿ ಮೇಳೆ ತೋ ಮೂರ್ತಚಿ ಹೋವುನಿ ಖೇಳೆ ಪರಿ ಅಮೂರ್ತಪಣನ ಮೈಳೆ ದಾದುಲಯಾಚೆ। ಸಗುಣಭಾವದ ಸಹವಾಸದಿಂದವನು ಸಗುಣನಾಗಿ ಕ್ರೀಡೆ ಮಾಡುವನು, ಆದರೂ ಆ ಪ್ರಭುವಿನ ನಿರ್ಗುಣ ಭಾವವೇನು ಮಲಿನವಾಗುವುದಿಲ್ಲ। ಸಗುಣ ಭಾವದ ಸಹವಾಸದಿಂದಾಗಿ ಅವನು ಸಗುಣನಾಗಿ ಕ್ರೀಡೆ ಮಾಡುವನು, ಆದರೂ ಆ ಪ್ರಭುವಿನ ನಿರ್ಗುಣ ಭಾವವೇನು ಮಲಿನವಾಗುವುದಿಲ್ಲ। ತೋ ಸೃಜಿ ಪಾಳಿ ಸಂಹಾರಿ ಐಸೆ ಬೋಲತಿ ಜೇ ಚರಾಚರಿ ತೇ ಅಜ್ಞಾನಗ ಅವಧಾರಿ ಪಂಡು ಕುಮರ। ಅವನೇ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವನೆನ್ನುವರಿ ಚರಾಚರವನ್ನು, ಅವರೆಲ್ಲ ಹೊಂದಿರುವರು ಅಜ್ಞಾನವನ್ನು। ಹೇ ಅರ್ಜುನ, ಅವನೇ ಈ ಚರಾಚರದ ಸೃಷ್ಟಿ ಸ್ಥಿತಿಲಯ ಮಾಡುವನೆಂದು ಹೇಳುವರು, ಆದರೆ ಹೇ ಅರ್ಜುನ ಅವರೆಲ್ಲರೂ ಅಜ್ಞಾನಿಗಳಾಗಿರುವರು। ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವದ್ ಜ್ಞಾನಂ ಪ್ರಕಾಶಯತಿ ತತ್ಪರಂ। ಅಂದರೆ ಯಾರ ಅಜ್ಞಾನವು ಪರಮಾತ್ಮನ ಜ್ಞಾನದಿಂದ ನಾಶವಾಗಿರುವುದೋ ಅವರಿಗೆ ಆ ಜ್ಞಾನವು ಸರ್ವವಸ್ತುಗಳಲ್ಲಿ ಶ್ರೇಷ್ಠವಾದ ಯಾವ ಪರಮಾತ್ಮ ಸ್ವರೂಪವಿರುತ್ತದೆಯೋ ಅದನ್ನು ಸೂರ್ಯನಂತೆ ಪ್ರಕಾಶಗೊಳಿಸುತ್ತದೆ.
ते अज्ञानजय समूळ तुटे तै भ्रांतीचे मसैरे फिटे मग अकर्तृत्व प्रगटे ईश्वराचे अज्ञान ಸಂಪೂರ್ಣ ನಾಶವಾದಾಗ ಭ್ರಾಂತಿ ಎಂಬ ಕಾಡಿಗೆ ದೂರವಾಗುವುದಾಗ ಅಕರ್ತೃತ್ವ ಪ್ರಕಟವಾಗುವುದಾಗ ಈಶ್ವರನದು ಅಜ್ಞಾನವು ಸಂಪೂರ್ಣ ನಾಶವಾದಾಗ ಭ್ರಾಂತಿ ಎಂಬ ಕಾಡಿಗೆ ದೂರವಾಗುವುದು ಆಗ ಭಗವಂತನ ಅಕರ್ತೃತ್ವ ಭಾವ ಪ್ರಕಟವಾಗುವುದು ಏಥ ಈಶ್ವರು ಏಕೂ ಅಕರ್ತ ಐಸೆ ಮಾನಲೆ ಜರಿ ಚಿತ್ತ ತರಿ ತೋ ಚಿಮೀಹೆ ಸ್ವಭಾವತ ಆದೀಚಿಯಾಹೇ ಈಗ ಈಶ್ವರನೇ ಅಕರ್ತ ಆಗಿರುವನು ಎಂದು ಒಪ್ಪಿದರೂ ಮನಸ್ಸಿನಿಂದ ನೀನು ನಾನೇ ಆಗಿರುವನೆಂಬುದು ಅವನು ಸ್ವಾಭಾವಿಕವೇ ಇರುವುದು ಈಗ ನೀವು ಈಶ್ವರ ಕರ್ತ ಆಗಿರುವನು ಎಂದು ಮನಸ್ಸಿನಿಂದ ಒಪ್ಪಿದರೂ ಅವನು ನಾನೇ ಆಗಿರುವೆನೆಂಬುದು ಸ್ವಾಭಾವಿಕವಾಗಿಯೇ ಆಗಿರುವುದು ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ ಶ್ರೀ पंढरीनाथ महाराज की जय 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 रघुवीर समर्थ Mm-hmm.